ಎಷ್ಟೇ ಬಿಳಿ ಕೂದಲಿದ್ದರೂ ಸೆಕೆಂಡ್ಗಳಲ್ಲಿ ಕಪ್ಪಾಗಿಸುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಪದಾರ್ಥನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಈ ಪದಾರ್ಥ ಯಾವುದು ಅಂತ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫಸ್ಟ್ ಬಾಣಲಿ ತಗೊಳ್ಳೋಣ. ಬಾಣಲಿಯಲ್ಲಿ 1-2 ಗ್ಲಾಸ್ ನೀರು ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇದು ದಾಳಿಂಬೆ ನಾವು ತಿಂದು ಒಟ್ಟು ಬಿಸಾಕ್ತೀವಲ್ಲ, ಅದೇ ಒಟ್ಟು. ಅದು ಕೂದಲು ಕಪ್ಪಗಾಗೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಅಗಸೆ ಬೀಜ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅಗಸೆ ಬೀಜನೂ ಅಷ್ಟೇ ಕೂದಲು ಬೆಳೆಯೋದಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಕೂದಲು ಬೆಳೆಯೋದೇ ಅಲ್ಲದೆ ಸಿಲ್ಕಿಯಾಗಿ, ಶೈನಿಯಾಗಿ, ಸಾಫ್ಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದರಲ್ಲಿ ಕಲೋಂಜಿ ಸೀಡ್ಸು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕಲೋಂಜಿ ಸೀಡ್ಸು ಅಷ್ಟೇ ಕೂದಲು ಬೆಳೆಯೋದಕ್ಕೆ, ಕಪ್ಪಗಾಗೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಮೆಂತ್ಯಕಾಳು ಸ್ವಲ್ಪ ಹಾಕ್ತಾಯಿದ್ದೀನಿ. ಮೆಂತ್ಯಕಾಳು ಅಷ್ಟೇ ಕೂದಲಿಗೆ ತುಂಬಾ ಶಕ್ತಿ ಕೊಡುತ್ತೆ. ಹಾಗೆ ಇದರಲ್ಲಿ ಸೀಗೆಕಾಯಿ ಒಂದು ಹಾಕ್ತಾಯಿದ್ದೀನಿ, ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ರೀಟಾಕಾಯಿನೂ ಸ್ವಲ್ಪ ಹಾಕಿದ್ದೀನಿ. ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕಿ ಬಿಸಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಬಿಸಿ ಆಗ್ತಾ ಇದ್ದಂಗೆ ಕಲರ್ ಯಾವ ರೀತಿ ಚೇಂಜ್ ಆಗ್ತಾಯಿದೆ ಅಂತ. ಅದ್ರ ಒಳಗಡೆ ಇರೋ ಸಾರಾಂಶ ಎಲ್ಲ ನೀರೊಳಗೆ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡಿ ಒಂದು 10 ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ಟೀ ಸೋಸು ತಗೊಂಡು ಅದನ್ನು ಕ್ಲೀನಾಗಿ ಸೋಸ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಗಿದೆ ಅಂತ. ನೆಕ್ಸ್ಟ್ ಈಗ ಒಂದು ಕಬ್ಬಿಣದ ಬಾಣಲಿ ತಗೊಂಡು ಬಾಣಲಿ ಒಳಗೆ ಸ್ವಲ್ಪ ಮೆಹಂದಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ನಲ್ಲಿಕಾಯಿ ಪುಡಿನೂ ಹಾಕ್ಕೋಬೇಕು. ಆಗಲೇ ನಾವು ಸೋಸ್ಕೊಂಡಿದ್ವಲ್ಲ, ಆ ಡಿಕಾಷನ್ ಈಗ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊ. ಈಗ ಇದನ್ನ ಒಂದು ಪ್ಲೇಟ್ ಹಾಕಿ ಮುಚ್ಚಿಕ್ಬಿಡೋಣ. ರಾತ್ರಿ ಪೂರ್ತಿ ನಂದಾದ್ಮೇಲೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಪ್ಪಾಗಿದೆ ಅಂತ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ತಿಂಗಳಿಗೊಮ್ಮೆ ಹಚ್ಕೊಂಡ್ರೆ ಸಾಕು, ನಮ್ಮ ಕೂದಲು, ಬಿಳಿ ಕೂದಲು ನಮ್ಗೆ ಬರೋದೇ ಇಲ್ಲ ಮತ್ತೆ. 100% ಗ್ಯಾರಂಟಿ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.